ಹಲೋ ವೆಲ್ಕಮ್ ಟು ಫಿಟ್ ವಿತ್ ಟಿವಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್. ಸೊ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರಿ ವಿಡಿಯೋ ಹಾಕಿ, ನಾವು ವೆಯ್ಟ್ ಲಾಸ್ ಆಗಬಹುದು, ಎಲ್ಪ್ ಆಗುತ್ತೆ ಅಂತ. ಆ ರೀಸನಿಗೋಸ್ಕರ ಓಕೆ ಫೈನ್, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಡೈಲಿ ಒನ್ ವಿಡಿಯೋ ಮಾಡೋಣ ಅಂತ ಹಾಕ್ತಾಯಿದ್ದೀನಿ. ಸೊ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿದು ನಾನು ದಿನ ಶುರು ಮಾಡ್ತೀನಿ. ವಾಕ್ ಹೋಗಿ ಬಂದೆ ಅರೌಂಡ್ 4 ಕಿಲೋಮೀಟರ್ಸ್. ಸೊ ತುಂಬ ಥಂಡಿ ಥರ ಇತ್ತು, ಅದಕ್ಕೆ ರೊಟ್ಟಿ ಜೊತೆಗೆ ಖಾರ ಚಟ್ನಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ಈಗ ಏನು ಮಾಡ್ತಾಯಿದ್ದೀನಿ ಖಾರ ಚಟ್ನಿ, ಇದು ನಂಗೆ ಸಖತ್ ಇಷ್ಟ. ಅಪ್ಪ ಮನೆ ಕಡೆ ಎಲ್ಲ ಮಾಡಲ್ಲ, ಇಲ್ಲಿ ಬಂದು ನಮ್ಮ ಅತ್ತೆ ಮಾಡ್ತಾಯಿದ್ರು, ಅವರನ್ನು ಕೇಳ್ಕೊಂಡೇ ನಾನು ರೆಸಿಪಿನ ಕಲ್ತಿದ್ದು. ಸೊ ಸ್ವಲ್ಪ ಕಡಲೆಬೇಳೆ ಹಾಗೆ ಮೆಣಸಿನ್ಕಾಯಿ, ಇದಕ್ಕೆ ಮೆಣಸಿನ್ಕಾಯಿ ಖಾರ ಇಲ್ಲ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಖಾರ ಇತ್ತು ಅಂದರೆ ನಿಮಗೆ ಎಷ್ಟು ಖಾರ ಬೇಕು ಲೈಕ್ ಅಷ್ಟು ಹಾಕ್ಕೊಳ್ಳಿ. ನಾನು ಖಾರ ಜಾಸ್ತಿ ಬೇಕಿತ್ತು, ಇದು ಮೆಣಸಿನ್ಕಾಯಿ ಅಷ್ಟೊಂದು ಖಾರ ಇರಲಿಲ್ಲ ಅಂತ ಇನ್ನೂ ಸ್ವಲ್ಪ ಆ್ಯಡ್ ಮಾಡಿದೆ. ಇದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಆನಿಯನ್ ಕೂಡ ಹಾಕ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ಳಿ. ಏನು ಒಂದು ಫುಲ್ ಓಲ್ ಬೆಳ್ಳುಳ್ಳಿ ಆದ್ರೂ ಚೆನ್ನಾಗಿ ಇರುತ್ತೆ. ಸೊ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಳಿ. ಎಸ್ಪೆಷಲಿ ನಮ್ಮ ಅತ್ತೆ ಇದನ್ನು ಇಡ್ಲಿಗೆ ಮಾಡ್ತಾರೆ. ಇಡ್ಲಿ ಅಂದರೆ ಲೈಕ್ ಇಡ್ಲಿ ಖಾರ ಚಟ್ನಿ ಅಂದರೆ ಎಲ್ಲರಿಗೂ ಸಖತ್ ಇಷ್ಟ. ಬೆಳಗ್ಗೆ ಇಡ್ಲಿ ಮಾಡಿದ್ದು ಇಡ್ಲಿನ ಮಿಕ್ತು ಅಂತಂದರೆ ಅದನ್ನು ನೈಟು ರೊಟ್ಟಿ ಹಂಚಿನ ಮೇಲೆ ಸುಟ್ಬಿಟ್ಟು ಅದಕ್ಕೆ ಈ ಚಟ್ನಿ ತುಪ್ಪ ಹಾಕ್ಕೊಂಡು ತಿಂದರೆ ಹೇಳ್ತಿದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಸಖತ್ತಾಗಿರುತ್ತೆ. ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಫ್ರೈ ಮಾಡ್ತಾರೆ, ಲೈಕ್ ಜಾಸ್ತಿ ಉರಿ ಜಾಸ್ತಿ ಏನಿರೋದು ಬೇಡ, ಕಡಿಮೆ ಇದ್ದರೂ ಓಕೆ. ಹಾಗೆ ಸ್ವಲ್ಪ ಅದಕ್ಕೆ ಹುಣಸೆಹಣ್ಣು ಹಾಕಿ ಸ್ವಲ್ಪ ಫ್ರೈ ಮಾಡಿ ನಂತರ ಕಾಯಿ ಹಾಕ್ಕೊಬೇಕು. ಹಾಸನ ಕಡೆ ಮೇ ಬಿ ಫುಡ್ಡು ಸ್ವಲ್ಪ ಚೇಂಜ್ ಆಗೇ ಇರುತ್ತೆ ಅಂತಲೇ ಹೇಳ್ಬೋದು. ಈ ಥರ ಚಟ್ನಿಗಳೆಲ್ಲ ರೊಟ್ಟಿ ಜೊತೆ ಯಮ್ಮಿ ಅಂದರೆ ಯಮ್ಮಿ ಆಗಿರುತ್ತೆ. ನನಗಂತೂ ಈ ಚಟ್ನಿ ಮೋಸ್ಟ್ ಫೇವ್ರೆಟ್. ಹಾಗೆ ಬದನೇಕಾಯಲ್ಲಿ ಮಾಡ್ತಾರೆ, ಅದಕ್ಕೆ ಮೊಸರೆಲ್ಲ ಹಾಕ್ಕೊಂಡು ತಿನ್ನೋದು. ಅದು ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಲಾದರೂ ನಮ್ಮ ಅತ್ತೆ ಬಂದಾಗ ಮಾಡಿಸ್ತೀನಿ, ಅದು ಸಖತ್ ಇಷ್ಟ, ಅದು ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಕೊಳ್ಳಿ, ಹಾಗೆ ಸ್ವಲ್ಪ ಫ್ರೈ ಮಾಡ್ತಾಯಿರಿ. ಲೈಕ್ ಅಂದ್ಕೊಬೋದು ಇದು ಚಟ್ನಿ ರೆಸಿಪಿ ಎಲ್ಲ ಶೇರ್ ಮಾಡ್ತಾಯಿದ್ದೀರಾ ಅಂತ, ಬಟ್ ಇದೊಂದು ಸಲ ಟ್ರೈ ಮಾಡಿಬಿಟ್ಟು ಹೇಳಿ ಹೇಗಿತ್ತು ಅಂತ. ಖಂಡಿತ ಎಲ್ಲ ಇಷ್ಟಪಡ್ತೀರಾ, ಅಷ್ಟು ಚೆನ್ನಾಗಿತ್ತು ಅಂತಂದರೆ ನಂಗೆ ಅಷ್ಟು ಇಷ್ಟ. ನಾನು ಆಲ್ಮೋಸ್ಟ್ ಚಟ್ನಿ ಅಷ್ಟೊಂದು ಲೈಕ್ ಮಾಡಲ್ಲ, ಬಟ್ ಈ ಚಟ್ನಿನಂತೂ ಬಿಡೋದೇ ಇಲ್ಲ, ಅಷ್ಟು ಇಷ್ಟಪಡ್ತೀನಿ. ಸೊ ಕಾಯಿ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಹಾರಕ್ಕೆ ಬಿಡಿ. ಅದಾದಮೇಲೆ ಯಾಕಂದರೆ ರುಬ್ಕೊಬೇಕಲ್ಲ, ಬಿಸಿ ಇತ್ತು ಅಂದರೆ ಅಡುಗೆ ಮನೆ ಕ್ಲೀನ್ ಮಾಡಬೇಕಾಗತ್ತೆ ಬಿಸಿಗೆ. ಒಂದು ಸಲ ಫುಲ್ ಅಡುಗೆ ಮನೆಯಲ್ಲಿ ಹೋಗ್ಬಿಟ್ರೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಬಿಡಿ. ನಾನು ಉಪ್ಪು ಆ್ಯಡ್ ಮಾಡಿಲ್ಲ, ನಾನು ರುಬ್ಬಬೇಕಾದ್ರೆ ಉಪ್ಪು ಹಾಕ್ಕೊಳ್ತೀನಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಲ್ಲ, ಎಲ್ಲ ಮಿಕ್ಸ್ ಆಗಿದೆ. ಬಟ್ ಇದಕ್ಕೆ ಹುರ್ಗಡ್ಲೆ ಏನು ಹಾಕೋಂಗಿಲ್ಲ, ಕಡಲೆಬೇಳೆ ಹಾಕಿದ್ಮೇಲೆ ಈರುಳ್ಳಿ ಇದೆಲ್ಲ ಹಾಕ್ತೀವಲ್ಲ, ಸೊ ಹುರ್ಗಡ್ಲೆ ಅವಶ್ಯಕತೆ ಇರೋಲ್ಲ. ಮನೇಲಿ ಸೊಪ್ಪಂತೂ ಇತ್ತು, ಅದಕ್ಕೆ ರೊಟ್ಟಿ ಮಾಡೋಣ, ಸಬ್ಬಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಹಾಕಿ ಅಂತ ಸಬ್ಬಸಿಗೆ ಸೊಪ್ಪು ಮೆಂತ್ಯ ರೊಟ್ಟಿ ಮಾಡ್ತಾಯಿದ್ದೆ, ಮಸಾಲ ರೊಟ್ಟಿ. ಅದಕ್ಕೆ ನಾನೇನು ಹಾಕ್ಕೊಳ್ತೀನಿ ಅಂದರೆ ಕಾಯಿ, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಏನು ಬಿಡಿಸಿಟ್ಕೊಂಡಿರ್ತೀನಿ ಸೊಪ್ಪು ಹೆಚ್ಚಿಟ್ಕೊಂಡಿರ್ತೀನಿ ಆ ಸೊಪ್ಪುಗಳು ಹಾಕ್ಕೊತೀನಿ. ಬಟ್ ಕಾಯಿ ಕೆಲವರು ಹಾಕಲ್ಲ, ಬಟ್ ನಾನಂತೂ ಸಖತ್ ಇಷ್ಟಪಡ್ತೀನಿ. ಆ ರೊಟ್ಟಿಯಲ್ಲಿ ಒಂದೊಂದು ಕಾಯಿ ಸಿಕ್ಕೋದು ಚೆನ್ನಾಗಿರುತ್ತೆ. ಹಾಗೆ ತೊಳೆದಿಟ್ಟಿರುವಂಥ ಸೊಪ್ಪು ಕೂಡ ಆ್ಯಡ್ ಮಾಡಿಕೊಂಡೆ. ಸ್ವಲ್ಪ ಬೇಕು ಅಂತಂದರೆ ಜಾಸ್ತಿನೇ ಸೊಪ್ಪು ಆ್ಯಡ್ ಮಾಡ್ಕೊಬೋದು ನೀವು, ಮನೇಲಿ ಎಷ್ಟು ಜನ ಇರ್ತೀರ ಅದಕ್ಕೆ. ನಾನು ಇಬ್ಬರಲ್ಲ, ಸೊ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಂತರ 1 ಕಪ್ ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಲೈಕ್ ಮಿಕ್ಸ್ ಮಾಡಿಕೊಂಡ್ರೆ. ಆದ ನಂತರ ನಾನು ಇಲ್ಲಿಗೆ ಕೋಲ್ಡ್ ವಾಟರ್ ಯೂಸ್ ಮಾಡಲ್ಲ, ಬಿಸಿನೀರು ಯೂಸ್ ಮಾಡೋದು. ಸೊ ಸ್ವಲ್ಪ ಬಿಸಿನೀರು ಕುದಿಯೋಕೆ ಇಟ್ಟಿದ್ದೀನಿ. ಸೊ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಾನು ಆಲ್ಮೋಸ್ಟ್ ಲಾಸ್ಟಲ್ಲೇ ಹಾಕೋದು, ಫಸ್ಟ್ ಮರ್ತೋಗ್ಬಿಡ್ತೀನಿ ಸಾಲ್ಟ್ ಹಾಕೋದೆಲ್ಲ, ಆಮೇಲೆ ಲಾಸ್ಟಲ್ಲಿ ಏನೋ ನೆನಪಾಗಿಲ್ಲ ಅಲ್ಲ ಅಂತ ಸಾಲ್ಟ್ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಅಂದ್ಕೊಂಡೆ ಇವತ್ತು ನನ್ನ ಕೆಲಸ ಜಾಸ್ತಿನೇ ಇರುತ್ತೆ, ಅಕ್ಕಿ ರೊಟ್ಟಿ ಅಂತೆ, ಚಟ್ನಿ ಅಂತೆ, ಪಾತ್ರೆಗಳಂತೂ ಲಾಟಿತ್ತು ಮಾತ್ರ ತೊಳೆಯೋದಕ್ಕೆ. ಸೊ ನಿಮಗೆ ಎಷ್ಟು ಬೇಕಾಗುತ್ತೆ ಲೈಕ್ ಅದಾದ ನೋಡ್ಕೊಳ್ಳಿ, ಕಳಿಸ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಮಿಕ್ಸ್ ಮಾಡಬೇಕಾದ್ರೆ ಅಕ್ಕಿ ಹಿಟ್ಟು ಸಾಲಲ್ವಾ ಅಂತ. ಬೇಕು ಅಂತಂದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನಾನು ಇಬ್ಬರೇ ಎಲ್ಲ, ಮತ್ತೆ ಅದು ಮಿಕ್ತು ಅಂತಂದರೆ ಮಧ್ಯಾಹ್ನಕ್ಕೆ ರಾತ್ರಿಗೆ ಅದೇ ತೊಗೋಬೇಕಾಗತ್ತಂತ ಸ್ವಲ್ಪನೇ ಮಾಡ್ಕೊಳ್ತೀನಿ. ಹಾಗೆ ಸ್ವಲ್ಪ ಅಡುಗೆ ಎಣ್ಣೆ ಕೂಡ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ.
ನಾನು ಬಿಸಿನೀರು ಹಾಕಿ ರೊಟ್ಟಿ ಕಲಿಸ್ಕೊಳ್ತಾ ಇರೋದು. ಸೊ ತಣ್ಣೀರು ಹಾಕಿದ್ರೆ ರೊಟ್ಟಿ ಒರಟು ಬರುತ್ತೆ. ಅದಕ್ಕೋಸ್ಕರ ನಾನು ಬಿಸಿನೀರು ಹಾಕಿನೇ ಯಾವಾಗಲೂ ಯಾವುದೇ ರೊಟ್ಟಿ ಆದರೂ ಬಿಸಿನೀರು ಹಾಕಿನೇ ನಾನು ಕಲಿಸೋದು. ನೋಡೋಕೆ ಇಷ್ಟೊಂದು ಚೆನ್ನಾಗಿದೆಯಲ್ಲ, ಇನ್ನು ರೊಟ್ಟಿ ಹೇಗೆ ಬಂತು ಅಂದರೆ ಹೆಂಗಿರುತ್ತೆ. ನಾನಂತೂ 2 ರೊಟ್ಟಿ ಕನ್ಫರ್ಮ್ ತಿಂತೀನಪ್ಪ. ಹಾಗೆ ಇನ್ನೊಂದು ಹೇಳಬೇಕು ಅಂದ್ಕೊಂಡೆ, ನನ್ನ ಡಯೆಟು ಯಾರೋ ಒಬ್ಬರು ಫಾಲೋ ಮಾಡಿ ಲೈಕ್ ವೆಯ್ಟ್ ಲಾಸ್ ಅನ್ನೋದಕ್ಕಿಂತ ಫುಡ್ಗಳು ಫುಲ್ ಕಂಟ್ರೋಲ್ ಮಾಡಿಬಿಟ್ಟಿದ್ದಾರೆ. ಹೆಲ್ತ್ ಇಶ್ಯೂಸ್ ಆಗಿದೆಯಂತೆ. ನಾನು ಅದಕ್ಕೆ ಒತ್ತಿ ಹೇಳೋದು, ದಯವಿಟ್ಟು ನನ್ನ ಡಯೆಟ್ ಯಾರು ಫಾಲೋ ಮಾಡಬೇಡಿ, ನಿಮ್ಮ ಮೆಡಿಕಲ್ ಕಂಡೀಷನ್ಸ್ ಬೇರೆ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ ಅಂತ. ಹಾಗೆ ಒಂದು ಮಿಕ್ಸಿ ಜಾರಿಗೆ ಏನೇನು ನಾವು ಪ್ರಿಪೇರ್ ಮಾಡ್ಕೊಂಡಿದ್ವಿ ಚಟ್ನಿ ಮಾಡೋದಕ್ಕೆ ಅದನ್ನೆಲ್ಲ ಟ್ರಾನ್ಸ್ಫಾರ್ಮ್ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸೊ ನುಣ್ಣಗೆ ರುಬ್ಬಿದ್ರೂ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿರುತ್ತೆ. ಸೊ ಒನ್ಸ್ ಆಯಿತು ಅಂತಂದರೆ ನಿಮಗೆ ಅದು ಸ್ಮೆಲ್ಲು ರುಬ್ಬೇಕಾದ್ರೇ ಬರ್ತಾ ಇರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನಿಮ್ಗೆ ನೋಡೋಕೆ ಕಾಯಿ ಚಟ್ನಿ ಥರನೇ ಇರುತ್ತೆ, ಮೇ ಬಿ ಪುದೀನ ಚಟ್ನಿ ಲೈಕ್ ಆ ಥರ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಒನ್ಸ್ ಟ್ರೈ ಮಾಡಿ. ಹಾಗೆ ಅಕ್ಕಿ ರೊಟ್ಟಿ ರೆಸಿಪಿನ ಕೇಳಿದ್ದೀರಾ, ನಮ್ಮ ಕಡೆ ಮಾಡೋದು. ಅದು ನಾನು ಅಷ್ಟೊಂದೆಲ್ಲ ಎಕ್ಸ್ಪರ್ಟ್ ಅಲ್ಲ ಅಕ್ಕಿ ರೊಟ್ಟಿ ಮಾಡೋದ್ರಲ್ಲಿ, ಬಟ್ ಅದನ್ನು ತೋರಿಸ್ತೀನಿ. ಯಾವಾಗ ಅಕ್ಕಿ ರೊಟ್ಟಿ ಮಾಡ್ತೀನಿ ಆವಾಗ. ಅದು ಮೀನ್ಸ್ ಅನ್ನದಲ್ಲಿ ಮಾಡೋದು. ಅನ್ನ ಮಿಕ್ಕಿರುತ್ತಲ್ಲ, ಅದೇ ಅನ್ನದಲ್ಲಿ ನಾವು ರೊಟ್ಟಿ ಮಾಡೋದು ಈ ಕಡೆ. ನೀಟಾಗಿ ಒಂದು ಬಟ್ಟೆ ಮೇಲೆ ತಟ್ಕೊತಾ ಇದ್ದೀನಿ. ಈ ಬೆರಳಲ್ಲಿ ತಟ್ಟಿದ್ರೆ ನಮ್ಮ ಕಡೆ ಬೈತಾರೆ, ಇಲ್ಲಿ ಬೆರಳಲ್ಲಿ ಮಾಡಬೇಡಿ, ಬೆರಳು ಕಾಣಿಸ್ಬಾರ್ದು ರೊಟ್ಟಿ ಮೇಲೆ ಅಂತ. ಸೊ ಈ ಥರ ಯಾವಾಗಲೂ ಅಭ್ಯಾಸ ಮಾಡ್ಕೊಂಡಿರೋದು. ಈಗ ಅದೇ ಥರ ಅಭ್ಯಾಸ ಆಗೋಗಿದೆ. ಕೈಯಲ್ಲಿ ಅಂಗೈಯಲ್ಲಿ ತಟ್ಟೋದು, ಬೆರಳಲ್ಲಿ ತಟ್ಟಕ್ಕೆ ಹೋಗೋದಿಲ್ಲ. ಸೊ ಒಂದು ಕಡೆ ರೊಟ್ಟಿ ಬೇಯ್ತಾ ಇದೆ, ಎಷ್ಟು ಸಾಫ್ಟಾಗಿದೆ, ಲೈಕ್ ಅದು ಇತ್ತಾಗಲೇ ಗೊತ್ತಾಗ್ತಾ ಇದೆ, ಮುರ್ಕೊಳ್ಳೋ ಥರ ಇತ್ತು. ಸೊ ಅಷ್ಟು ಸಾಫ್ಟಾಗಿ ಬಂದಿತ್ತು. ನನಗೆ ಈ ಸೆಂಟ್ರಲ್ ಕಾಯಿ ಎಲ್ಲ ಇದೆಯಲ್ಲ, ಅದು ತಿನ್ನೋಕ್ಕೆ ಮಜಾ. ಅದು ಜಸ್ಟ್ ಸುಟ್ಟಂಗೆ ಆಗುತ್ತಲ್ಲ, ರೊಟ್ಟಿ ಜೊತೆಗಂತೂ ಸಖತ್ತಾಗಿರುತ್ತೆ. ನನ್ನ ಮಗಳು ಕೂಡ ಇಷ್ಟಪಟ್ಟು ತಿಂತಾಳೆ. ಹಾಗೆ ಚಟ್ನಿ ಮಾಡಿದ್ನಲ್ಲ, ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೆ. ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಹಾಕಿ. ಇದು ನಾನು ಒಗ್ಗರಣೆ ಮಾಡ್ತಾಯಿಲ್ಲ, ನಮ್ಮ ಯಜಮಾನ್ರು ಮಾಡ್ತಾಯಿದ್ದಾರೆ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಕಡಲೆಬೇಳೆ, ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಕರಿಬೇವು ಖಾಲಿಯಾಗಿತ್ತು, ಅದಕ್ಕೋಸ್ಕರ ನಾನು ಕರಿಬೇವು ಬಿಟ್ಟಿದ್ದೀನಿ. ಜೊತೆಗೆ ಸ್ವಲ್ಪ ಈರುಳ್ಳಿನೇ ಆ್ಯಡ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಫ್ರೈ ಮಾಡಿ ಚೆನ್ನಾಗಿ. ಸೊ ಸಂಡೇ ಅಲ್ವಾ, ಹೊಟ್ಟೆ ಬೇರೆ ಬೇಗ ಹಸಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸಂಡೇಸ್ ಕೆಲಸ ಇರಲ್ಲ ಜಾಸ್ತಿ, ರೆಸ್ಟ್ ಮಾಡೋದೇ ಆಗೋಗಿರುತ್ತೆ. ಒಂದು ಕಡೆ ರೊಟ್ಟಿ, ಒಂದು ಕಡೆ ಚಟ್ನಿ, ಎರಡೂ ರೆಡಿ ಆಗ್ತಾ ಇದೆ. ಸೊ ಏನಿತ್ತು ಅದು ಮಿಕ್ಸ್ ಮಾಡಿಕೊಂಡು, ಏನು ಚಟ್ನಿ ಆಯಿತಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿ, ತಿಕ್ನೆಸ್ ಇರೋದು, ಇದು ತುಂಬ ತಿಕ್ನೆಸ್ ಇದೆ. ಸೊ ಸ್ವಲ್ಪ ತಿಳಿಯಿದ್ರೂ ಏನಾಗ ನಡೆಯುತ್ತೆ. ಈ ಥರ ಈ ಕ್ವಾಂಟಿಟಿಯಲ್ಲಿತ್ತು ಅಂತಂದರೆ ಲೈಕ್ ಸಖತ್ತಾಗಿರುತ್ತೆ. ಈ ಥರ ಇತ್ತು ಅಂತಂದರೆ ಇದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತು ಅಂದರೆ ಯಾವ ಮೃಷ್ಟಾನ್ನ ಭೋಜನನೂ ಬೇಡ ಇದ್ರ ಮುಂದೆ. ಅಷ್ಟು ಚೆನ್ನಾಗಿರುತ್ತೆ ರೊಟ್ಟಿಗೆ ಈ ಚಟ್ನಿ. ಸೊ ಫೈನಲಿ ನಮ್ಮ ರೊಟ್ಟಿ ಚಟ್ನಿ ರೆಡಿಯಾಗಿದೆ. ನಾನು ಯಾವುದೇ ಥರದ ಪ್ರೋಟೀನ್ ತೊಗೊಂಡಿಲ್ಲ ಮತ್ತು ಯಾವುದೇ ಥರ ಫೈಬರ್ ತೊಗೊಂಡಿಲ್ಲ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಒಂದು ರೊಟ್ಟಿ ಎಕ್ಸ್ಟ್ರಾನೇ ಹೋಗುತ್ತೆ ಅಂತ ಹೇಳ್ಬೋದು. ಟೇಸ್ಟಿಗೆ ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡ್ಕೊಂಡೇ ತಿಂದೆ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಯಾವಾಗ ತುತ್ತು ಬಾಯಿಗೆ ಹೋಗುತ್ತೆ ಅಂತ. ಎಮ್ಮಿ, ನನಗಂತೂ ಸಖತ್ ಇಷ್ಟ. ಸೊ ವಾಕೆಲ್ಲ ಇವತ್ತು ಆರಾಮ್ ರೆಸ್ಟು. ಮಾರ್ನಿಂಗ್ ಹೋಗಿ ಬಂದಿದ್ದೀನಲ್ಲ, ಅದು ಅಷ್ಟೇ. ಅಂತ ನಂತರ ಸಂಡೇಸ್ ನಾನು ಆಗೇನು ವಾಕ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಅರೌಂಡ್ 1 o'clock ಆಗಿತ್ತು. ನಾನೇನು ಮಾಡಿದೆ ಅಂದರೆ, ಅಷ್ಟು ಜಾಸ್ತಿ ಆಗಲ್ಲ, ರೊಟ್ಟಿ ಚೆನ್ನಾಗಿ ತಿಂದಿದ್ದೆ. ಈ ಸ್ಮೂದಿಗೆ ಓಟ್ಸ್ ಆ್ಯಡ್ ಮಾಡಿಬಿಟ್ಟೆ. ಸೊ ಕಾರ್ಬ್ಸ್ ಕೂಡ ಇನ್ಕ್ಲೂಡೆಡ್ ಆಯಿತು. ಸೊ 1 ಮೀಲ್ ಅಂತಲೇ ಹೇಳ್ಬೋದು. ಈವ್ನಿಂಗ್ ಸ್ನ್ಯಾಕ್ಸಿಗೆ ರಾಗಿ ಅವಲಕ್ಕಿ, ಮನೆ ಹತ್ರ ಮಾರೋಕ್ಕೆ ಬಂದಿದ್ದರು, ಅದನ್ನು ತೊಗೊಂಡು ಒಗ್ಗರಣೆ ಮಾಡಿಕೊಂಡೆ. ಫಸ್ಟ್ ಟೈಮ್ ನಾನು ತೊಗೊಂಡಿದ್ದೆ ಅದನ್ನು, ನಾನು ನೋಡಿರಲಿಲ್ಲ, ಇವನ್ ನಮ್ಮ ಮನೆಯವ್ರು ಕೂಡ ನೋಡಿರಲಿಲ್ಲ. ಟೇಸ್ಟ್ ಮಾಡೋಣ ಅಂತ ತೊಗೊಂಡ್ವಿ, ಬಟ್ ಸಾರಾಗಿ ಬಂದಿತ್ತು. ಹಾಗೆ ಅದು ರಾಗಿಯಿಂದ ಮಾಡಿರೋದ್ರಿಂದ ಹೆಲ್ದಿ ಕೂಡ. ಸೊ ಮನೆಯಲ್ಲೇ ಒಗ್ಗರಣೆ ಹಾಕಿದ್ದು, ಸೂಪರಾಗಿತ್ತು. ಜೊತೆಗೆ ಕಾಫಿ. ತುಂಬ ಜನ ಕೇಳ್ತಾರಪ್ಪ, ಶುಗರ್ ಆ್ಯಡ್ ಮಾಡ್ತೀರಾ, ಬೆಲ್ಲ ಆ್ಯಡ್ ಮಾಡ್ತೀರಾ, ಏನು ಮಾಡ್ತೀರಾ ಅಂತ. ಪ್ರತಿ ವಿಡಿಯೋಲ್ಲೂ ಹೇಳ್ತೀನಿ, ಹೌದು ನಾನು ಜಾಗರಿ ಆ್ಯಡ್ ಮಾಡ್ತೀನಿ ಅಂತ. ಈ ವಿಡಿಯೋಲಿ ಕೂಡ ಹೇಳ್ತೀನಿ, ನಾನು ಶುಗರ್ ಆ್ಯಡ್ ಮಾಡಲ್ಲ, ಜಾಗರಿ ಆ್ಯಡ್ ಮಾಡ್ತೀನಿ. ಸೊ ನೈಟ್ ಊಟಕ್ಕೆ ಏನು ಮಾಡೋದಂತ ಯೋಚನೆ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಬೆಳಿಗ್ಗೆ ಪ್ರೋಟೀನ್ ತೊಗೊಂಡಿಲ್ಲ, ಮಧ್ಯಾಹ್ನನೂ ತೊಗೊಂಡಿಲ್ಲ. ಸೊ ಇವಾಗ ಏನಾದ್ರು ತೊಗೊಳ್ಳೋಣ ಅಂತ ನಾನು ಪಾಲಕ್ ಟೋಫು ಮಾಡ್ತಾಯಿದ್ದೆ. ಸೊ ಇದೇ ಅದರ ರೆಸಿಪಿ. ಸ್ವಲ್ಪ ಆಯಿಲ್ ಹಾಕಿ, ಜೀರಿಗೆ ಹಾಕಿ, ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಶುಂಠಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಟೊಮೊಟೊ ಕೂಡ ಆ್ಯಡ್ ಮಾಡಿಕೊಂಡು ಹಾಗೆ ಫ್ರೈ ಮಾಡ್ಕೊಳ್ಳಿ.
ಕೆಲವರು ಸೊಪ್ಪನ್ನ ಬೇಯಿಸ್ತಾರೆ, ನಾನು ಒಂದೊಂದು ಟೈಮಲ್ಲಿ ಬೇಯಿಸ್ತೀನಿ. ಬಟ್ ಇವಾಗ ಒಗ್ಗರಣೆ ಮಾಡ್ಕೊಂಡೇ ಮಾಡೋಣ ಅಂತ ಮಾಡ್ತಾಯಿದ್ದೆ. ಹಾಗೆ ಸ್ವಲ್ಪ ಗೋಡಂಬಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಂತರ ತೊಳೆದಿಟ್ಟಿರೋವಂಥ ಪಾಲಕ್ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ನಾನು ಕಟ್ಟೆಲ್ಲ ಮಾಡಿಲ್ಲ, ಯಾಕಂದರೆ ರುಬ್ಬೇಕಲ್ವಾ, ಸುಮ್ಮನೆ ಕಟ್ ಮಾಡೋದು ಒಂದು ಸಲ ಏನಕ್ಕೆ ಅಂತ ಹಾಗೆ ಹಾಕ್ಕೊಳ್ತಾ ಇದ್ದೆ. ಸೊ ಇದು ಹಾಕ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಸೊಪ್ಪು ಬಾಡೋ ತನಕ ಕೈ ಆಡಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ. ಬಟ್ ನಾನು ಫಸ್ಟ್ ಟೈಮೇ ಟ್ರೈ ಮಾಡ್ತಾ ಇರೋದು. ಆಮೇಲೆ ಚಪಾತಿ ಜೊತೆಗಂತೂ ವಾವ್ ಅನ್ನೋ ಥರನೇ ಇತ್ತು, ಸಖತ್ತಾಗಿತ್ತು. ಹಾಗೆ ಎಕ್ಸ್ಟ್ರಾ ನಾವೇನಿಗೆ ಗ್ರೇವಿ ಆ್ಯಡ್ ಮಾಡೋದಿಲ್ಲ, ಲೈಕ್ ಕಾಯಿ ಆ್ಯಡ್ ಮಾಡಲ್ಲ, ಕಡಲೆ ಆ್ಯಡ್ ಮಾಡಲ್ಲ, ಇದೆಲ್ಲ ನಮ್ಗೆ ಎಕ್ಸ್ಟ್ರಾ ಕ್ಯಾಲರೀಸು. ಸೊ ಅದು ನಮ್ಗೆ ಇನ್ಕ್ಲೂಡೆಡ್ ಇಲ್ಲ. ಸೊಪ್ಪು, ಈರುಳ್ಳಿ, ಇನ್ನೇನು ಮಾಮೂಲಿ ಬೆಳ್ಳುಳ್ಳಿ, ಟೊಮೊಟೊ. ಸೊ ನಮಗೆ ಫೈಬರ್ ಕಂಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಟೋಫು ಸೂಪರ್ ಅಲ್ಲ, ಈಸಿಯಾಗಿ ಎಷ್ಟು ಹೆಲ್ದಿಯಾಗಿ ಮಾಡ್ಕೊಬೋದು. ನಾನು ಆಯಿಲ್ ಯೂಸ್ ಮಾಡಿರೋದು ಕೊಬ್ಬರಿ ಎಣ್ಣೆ, ಇಲ್ಲಾಂದರೆ ಕಡಲೆಕಾಯಿ ಎಣ್ಣೆ, ನಮ್ಮ ಮನೇಲೇ ಮಾಡಿರುವಂಥ ಆಯಿಲ್ ಯೂಸ್ ಮಾಡೋದು. ಮೆಣಸಿನ್ಕಾಯಿ ಆ್ಯಡ್ ಮಾಡೋದು ಮರ್ತಿದ್ದೆ, ಲಾಸ್ಟಿಗೆ ಮೆಣಸಿನ್ಕಾಯಿ ಆ್ಯಡ್ ಮಾಡಿಕೊಂಡೆ. ಮರ್ತಿದ್ದೆ ಅನ್ನೋಕ್ಕಿಂತ ಮನೇಲಿ ಖಾಲಿ ಆಗಿತ್ತು, ಹೋಗಿ ನಮ್ಮ ಚಿಕ್ಕ ಮಾವ ಮನೇಲಿ ಇಸ್ಕೊಬಂದು ಆ್ಯಡ್ ಮಾಡ್ತಾಯಿದ್ದೀನಿ. ನನ್ನ ಭಾಷೆ ಎರಡು ಮಿಕ್ಸ್ ಆಗುತ್ತೆ, ನಮ್ಮ ಹನೂರು ಭಾಷೆ ಮತ್ತು ಹಾಸನ ಕಡೆ ಎರಡೂ ಮಿಕ್ಸ್ ಆಗುತ್ತೆ. ಯಾಕೆ ಅಂತಂದರೆ 23 ವರ್ಷ ನಾನು ಹನೂರಲ್ಲಿದ್ದು, ಲೈಕ್ ಅಪ್ಪ ಮನೇಲಿದ್ದು, ಇವಾಗ ಇಲ್ಲಿಗೆ ಬಂತು ಅಂತಂದರೆ ಮಾತುಗಳು ಅಷ್ಟು ಬೇಗ ಚೇಂಜ್ ಅಷ್ಟೊಂದು ಆಗೋದಿಲ್ಲ. ಇಸ್ಕೊಂಬಂದೆ, ಇದೆಲ್ಲ ನಮ್ಮ ಕಡೆ ಭಾಷೆ ಮೀನ್ಸ್ ನಮ್ಮ ಹನೂರು ಕಡೆ ಭಾಷೆ. ಆಲ್ಮೋಸ್ಟ್ ಇಲ್ಲಿದ್ದಾಗ ಇದೇ ಭಾಷೆ ಬರುತ್ತೆ. ನಾನು ಊರಿಗೆ ಹೋಯಿತು ಅಂತಂದರೆ ನನ್ನ ಭಾಷೆನೇ ಚೇಂಜ್ ಆಗುತ್ತೆ. ಅಲ್ಲಿ ಎಲ್ಲ ಹೇಗೆ ಮಾತಾಡ್ತಾರೆ ನಾವು ಹಾಗೆ ಮಾತಾಡ್ತೀವಿ. ಲೈಕ್ ಹೋಗು ಬಾ, ಆಮೇಲೆ ಇಸ್ಕೋ, ಕೊಡು, ಅದು ಯಾಕೆ, ಇದು ಲೈಕ್ ಇದೇ ಬರುತ್ತೆ ಭಾಷೆಗಳು ನಮಗೆ. ಈ ಅಕ್ಕ ತಂಗಿರು ಯಾರಾದರೂ ಮಾತಾಡಿದ್ರೆ ಅಂತಲೇ ಮಾತಾಡೋದು ನಮ್ಮ ಕಡೆ. ಬಟ್ ನನಗೆ ಅದು ಇಷ್ಟ ಆಗಲ್ಲ. ಇವನ್ ನನ್ನ ಅಕ್ಕ ತಂಗಿ ಅವರಿಬ್ಬರು ಮಾತಾಡ್ಕೋತಾರೆ, ನನಗೆ ಹಂಗೆ ಕರೆಯಲ್ಲ, ನನಗೆ ಕೋಪ ಬರುತ್ತೆ ಅಂತ ಆ ಥರ ಯೂಸ್ ಮಾಡಲ್ಲ. ಬಟ್ ನಮ್ಮ ಕಡೆ ಆ ಕಡೆ ಭಾಷೆಗಳೆಲ್ಲ ಸ್ವಲ್ಪ ರಾಗ ಜಾಸ್ತಿ ಇರುತ್ತೆ. ಮಾತಾಡ್ತಾ ರೆಸಿಪಿನೇ ಬಿಟ್ಟೆ. ಸೊ ಒಂದು ಬಾಣಲಿಗೆ ಆಯಿಲ್ ಹಾಕಿ, ಜೀರಿಗೆ ಹಾಕಿ, ಆನಿಯನ್, ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನಾನು ಮಿಕ್ಕಿರೋ ಟೋಫು ಎಲ್ಲ ನೀರಿಗೆ ಹಾಕಿ ಫ್ರಿಜ್ಜಿಗೆ ಇಡ್ತೀನಿ ಒಂದು ಬಾಕ್ಸಿಗೆ. ಸೊ ಹಾಳಾಗಲ್ಲ, ಹಾಗೆ ಇಡ್ತು ಅಂತಂದರೆ ಹಾಳಾಗೋಗ್ಬಿಡುತ್ತೆ. ಸೊ ನೀಟಾಗಿ ಕಟ್ ಮಾಡಿ, ನಾನು ಇದನ್ನೇನು ಫ್ರೈ ಮಾಡೋಕ್ಕಾಗಲ್ಲ, ಡೈರೆಕ್ಟಾಗಿ ಹಂಗೆ ಹಾಕ್ತೀನಿ. ಪನ್ನೀರ್ ಹೆಂಗೆ ಯೂಸ್ ಮಾಡ್ತೀರಿ ಅದೇ ಥರ ಯೂಸ್ ಮಾಡಬಹುದು. ಅರೌಂಡ್ ನಾನು 200 ಗ್ರಾಮ್ ಯೂಸ್ ಮಾಡಿದ್ದೀನಿ ಇಲ್ಲಿ ಟೋಫುನ. ಒಂದು ಪ್ಯಾಕೆಟ್, ಓಲ್ಡ್ ಪ್ಯಾಕೆಟ್ ಯೂಸ್ ಮಾಡಿದ್ದೀನಿ. ಸೊ ತುಂಬ ಜನ ಕೇಳ್ತಾ ಇದ್ದೀರಾ ಟೋಫು ಎಲ್ಲಿ ಸಿಗುತ್ತೆ ಅಂತ DM ಮಾಡ್ತಾ ಇದ್ದೀರಾ, ಮತ್ತು ಕಮೆಂಟ್ಸ್ ಕೂಡ ಮಾಡಿದ್ದೀರಾ. ರಿಲಯನ್ಸು, ಮೋರು ಇರುತ್ತಲ್ಲ ಸ್ಮಾರ್ಟ್ ಬಜಾರ್ಗಳು, ಇದರಲ್ಲಿ ಅವೈಲಬಲ್ ಇರುತ್ತೆ. ನಾನು ಹಾಸನಕ್ಕೆ ಹೋದಾಗ ಮಾತ್ರ ನಾನು ತೊಗೊಂಬಂದು ಸ್ಟೋರೇಜ್ ಮಾಡ್ಕೊತೀನಿ. ನಾನು ಪನ್ನೀರ್ ತೊಗೊಳ್ಳೋದಿಲ್ಲ, ಪನ್ನೀರ್ ನಾನು ಮನೇಲೇ ಮಾಡ್ಕೊಳ್ತೀನಿ. ಟೋಫು ಬಂದು ನನಗೆ ಈಸಿ ಪ್ರೋಟೀನ್ ಆಪ್ಷನ್. ಈಸಿಯಾಗಿ ಅಂತಂದರೆ ನನಗೆ ಅರ್ಜೆಂಟಿಗೆ ಮಾಡ್ಕೊಬೇಕು ಅಂದಾಗ ನಾನು ಟೋಫನ್ನೇ ಪ್ರಿಫರ್ ಮಾಡೋದು, ಇಲ್ಲಾಂದರೆ ಹಾಲು ತೊಗೊಳ್ತೀನಿ. ಸೊ ನೀವು ತೊಗೊಳ್ಬೇಕು ಅಂದರೆ ಟೌನಿಗೆ ಹೋದಾಗ ತಂದು ಇಟ್ಕೊಳ್ಳಿ. ಫ್ರಿಜ್ ಇತ್ತು ಅಂದರೆ ಸ್ಟೋರೇಜ್ ಮಾಡ್ಬೋದು, ಫ್ರಿಜ್ ಇಲ್ಲ ಅಂದರೆ ದೇವರಣೆಗೂ ಆಗೋದಿಲ್ಲ. ಒಂದೊಂದು ಟೈಮ್ ಕಟ್ ಮಾಡಿ ಹಾಗೆ ಇಟ್ಟರೆ ಫ್ರಿಜ್ಜಿಗೆ ಅದರಲ್ಲೂ ಆಗೋದಿಲ್ಲ. ಸೊ ರೆಸಿಪಿಗೆ ಬರ್ತೀನಿ. ರೆಸಿಪಿಯಲ್ಲಿ ನಾನು ಸ್ವಲ್ಪ ಟರ್ಮರಿಕ್ ಪೌಡರ್ ಆ್ಯಡ್ ಮಾಡಿದೆ. ಆ ನಂತರ ಅದಕ್ಕೆ ನಾನು ಮನೇಲೇ ಮಾಡಿರೋಂಥ ಖಾರದ ಪುಡಿ ಆ್ಯಡ್ ಮಾಡಿಕೊಂಡೆ. ಸ್ವಲ್ಪ ಕಸ್ತೂರಿ ಮೇಥಿ ಹಾಗೆ ಗರಂ ಮಸಾಲ ಹಾಕಿದೆ. ಮತ್ತು ನಾನೇನು ರುಬ್ಬಿಟ್ಕೊಂಡಿದ್ದೆ ಆ ಮಸಾಲ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು. ಸೊ ಗಟ್ಟಿಯಾಗಿದೆ, ಈ ಥರ ಇದ್ದರೆ ಚಪಾತಿಗೆ ಚೆನ್ನಾಗಿರುತ್ತೆ ಅಂತ ಇದರಲ್ಲಿ ಮಾಡ್ತಾಯಿದ್ದೀನಿ ನಾನು. ಹಾಗೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಅರಳುಪ್ಪು ಬಳಸ್ತಾ ಇದ್ದೀನಿ, ನೀವು ಬೇಕಂದ್ರೆ ಅರಳುಪ್ಪಾದ್ರೂ ಬಳಸ್ಬೋದು, ಉಡಿಪ್ಪಾದರೂ ಬಳಸ್ಬೋದು. ನಾನು ಆಲ್ಮೋಸ್ಟ್ ಅಡುಗೆಗೆ ಸ್ವಲ್ಪ ಅರಳುಪ್ಪು ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ. ಸೊ ತಿಕ್ಕಾಗಿರಲಿ, ಗ್ರೇವಿ ಚೆನ್ನಾಗಿರುತ್ತೆ. ಇದಾದ ನಂತರ ಇದಕ್ಕೆ ಕಟ್ ಮಾಡಿರೋಂತಹ ಟೋಫು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ. ಸೊ ನಿಮ್ಮ ರೆಸಿಪಿ ರೆಡಿ ಆಗಿರುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಎಮ್ಮಿಯಾಗಿ. ನನ್ನ ಮಗಳು ಫೇವ್ರೇಟ್ ಈ ಟೋಫುನ ಪನ್ನೀರ್ ಅನ್ಕೊಂಡು ತಿಂತಾಳೆ. ಬಟ್ ಅವಳು ಊಟಕ್ಕಿರಲೇ ಇಲ್ಲ, ಹೊರಗಡೆ ಹೊಟ್ಟೋಗ್ಬಿಟ್ಟಿದ್ಲು ನಮ್ಮ ಚಿಕ್ಕ ಮಾವ ಮನೆಗೆ. ಸೊ ಒನ್ಸ್ ರೆಡಿ ಆಯಿತು, ಚಪಾತಿನೂ ರೆಡಿ ಮಾಡಿಕೊಂಡೆ, ಊಟ ಮಾಡಬೇಕು. ಬಟ್ ತರಕಾರಿ ಏನು ತೊಗೊಳ್ಬೇಕು ಅನಿಸುತ್ತೆ, ತರಕಾರಿ ಏನು ತೊಗೊಳ್ಳೇ ಇಲ್ಲ ನಾನು. ಬರೀ ಯಾಕೆಂತಂದರೆ ಸೊಪ್ಪು ತೊಗೊಂಡಿದ್ನಲ್ಲ, ಓಕೆ ಫೈನ್ ಇದೇ ಸಾಕು ಅಂದ್ಬಿಟ್ಟು ಚಪಾತಿ ಹಾಗೆ ಟೋಫು ಪಾಲಕ್ ರೆಡಿಯಾಗಿತ್ತು. ಆರಾಮಾಗಿ TV ನೋಡಿಕೊಂಡು ಊಟ ಮಾಡಿದೆ. ಸೊ ನೋಡಿದ್ರಲ್ಲ, ಇದಾಗಿದ್ದು ನನ್ನ ದಿನ.
ಇಷ್ಟೇ ಸಂಡೇ ನಂದು, ಜಾಸ್ತಿ ವರ್ಕೌಟ್ ಇರಲ್ಲ, ಲೈಕ್ ವಾಕಿಂಗು ಹೋಗಲ್ಲ, ಫುಲ್ ರೆಸ್ಟ್ ಅಂದರೆ ರೆಸ್ಟು. ಬಟ್ ಟ್ವಿಸ್ಟ್ ಏನಂದರೆ ಇವತ್ತು ನನ್ನ ಕ್ಲೈಂಟ್ಸ್ದು ವೆಯ್ಟ್ ಚೆಕ್ ಮಾಡೋ ದಿನ ಇತ್ತು. ಅದನ್ನು ನಾನು ನಾಳೆ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ, ಯಾರು ಎಷ್ಟು ಚೆನ್ನಾಗಿ ವೆಯ್ಟ್ ಲಾಸ್ ಆಗಿದೆ ಅಂತ. ಥ್ಯಾಂಕ್ ಯು.